ಮಧ್ಯದಲ್ಲಿ ಅವ್ರು 11 ವರ್ಷ ಆಗಿದೆ, ಆದ್ರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ತಂದೆಯವರ ಪುಣ್ಯ ಸ್ಮರಣೆ 11ನೇ ವರ್ಷದ್ದು. ತೀರೋಗಿದ್ವು 6 ತಿಂಗಳಿಗೆ ವರ್ಷಕ್ಕೇನೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮರ್ತೋಗುವಂತ ಜನಗಳ ಮಧ್ಯದಲ್ಲಿ ಅವ್ರು 11 ವರ್ಷ ಆಗಿದೆ, ಆದ್ರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಾವು ತಿನ್ನೋದ್ರಲ್ಲಿ ಅದೇನ್ ಸುಖ ಕಂಡಿರ್ತೀವಿ ಮಾಮೂಲಿ ತಿನ್ನೋದೆ. ಸೊ ಅದು ಹೊರಗಡೆ ಅವ್ರಿಗೆ ನಾವು ಅದು ಕೊಟ್ಟಾಗ ಆ ವೈಬ್ರೇಷನ್ನೇ ಬೇರೆ, ಆ ಪ್ರೀತಿನೇ ಬೇರೆ. ಯಾವಾಗೂ ನನ್ನ ಹಿಂದೆ 50-60 ಜನ ಇರ್ತಾರಮ್ಮ ಅನ್ನೋರು, ಈಗ ಅಪ್ಪರಿಂದ 140 ಜನ ಇದ್ದಾರೆ, 140 ಜನ ಇದ್ದಾರೆ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಸ್ವಲ್ಪ ಲೇಟ್ ಆಯ್ತು ಅನ್ಕೋತೀನಿ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಒಂದು ಕುಟುಂಬ ಬಂದಿದೆ ಅಂತಲೇ ಹೇಳ್ಬೋದು. ಬಹಳ ತುಂಬಿದ ಕುಟುಂಬ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ನಿಮ್ಗಳ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದಾರೆ. ವಿಶೇಷ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅವರ ತಂದೆಯವರ ಪುಣ್ಯ ಸ್ಮರಣೆ 11ನೇ ವರ್ಷದ್ದು. ಲಕ್ಷ್ಮಯ್ಯ ಅಂತ ಅವ್ರ ಹೆಸರು. ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಮುಖ್ಯವಾಗಿ ಲಕ್ಷ್ಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ಇವರ ಕುಟುಂಬದ ಮೇಲಿರ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಇವರ ಕುಟುಂಬದಲ್ಲೇ ಮತ್ತೆ ಹುಟ್ಟಿ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಅವರು 11 ವರ್ಷ ಆಗಿದ್ರು ಕೂಡ ಅವ್ರನ್ನ ಮರ್ತಿಲ್ಲ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಅವರು ಈ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿಯನ್ನ ತಗೊಂಡಿದ್ರು ಅಂತ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ತೀರೋಗಿದ್ವು 6 ತಿಂಗಳಿಗೆ ವರ್ಷಕ್ಕೇನೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮರ್ತೋಗುವಂತ ಜನಗಳ ಮಧ್ಯದಲ್ಲಿ ಅವ್ರು 11 ವರ್ಷ ಆಗಿದೆ, ಆದ್ರೂ ಕೂಡ ಅವ್ರ ಹೆಸರು ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅವ್ರ ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ಲ ಒಂದ್ ಕಡೆ ಅವರು ಕೂಡ ಇಲ್ಲಿ ಕೂತ್ಕೊಂಡು ನಿಮ್ದು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನಮ್ಮ ಆಶ್ರಮ ನಮ್ಮ ಆಶ್ರಮನೇ ನೋಡಿ. ನಿಮ್ಮ ಆಶ್ರಮ ಅಂದ್ರೆ ಇದು ನಮ್ದು ಅಂತ ಬಂದ್ಬಿಡ್ತು. ಅದೇ ಯಾಕಂದ್ರೆ ನಾವು ಎಷ್ಟೊಂದ್ ಜನಕ್ಕೆ ಹೊರಗಡೆ ಜನಕ್ಕೆ ಅವಶ್ಯಕತೆ ಇಲ್ದಿರೋಗೆಲ್ಲ ಊಟ ಹಾಕಿರ್ತೀವಿ, ಗೊತ್ತಿರಲ್ಲ. ನಾವ್ ಅನ್ಕೊಂಡಿದ್ವಿ ನಮ್ಮ ಮನೆಯವರು ಎಲ್ಲ ಒಂದ್ ಸೆಲೆಬ್ರೇಟ್ ಯಾಕೆ ಮಾಡ್ಬಾರ್ದು 11th ಇಯರ್. ಅದೇನೋ ಅನಿಸ್ತು, ಬೇಡ ನಾನು ಯಾಕೆ ಹೊರಗಡೆ ಯಾರಿಗಾದ್ರು ಮಾಡ್ಬಾರ್ದು. ನಾವಿಲ್ಲಿ ನಮ್ಮ ಮನೆಯವ್ರು ಮಾತ್ರ ಒಂದ್ 30 ಮೆಂಬರ್ಸ್ ಇದೀವಿ. ನಾವು ತಿನ್ನೋದ್ರಲ್ಲಿ ಅದೇನ್ ಸುಖ ಕಂಡಿರ್ತೀವಿ ಮಾಮೂಲಿ ತಿನ್ನೋದೆ. ಸೊ ಅದು ಹೊರಗಡೆ ಅವ್ರಿಗೆ ನಾವು ಅದು ಕೊಟ್ಟಾಗ ಆ ವೈಬ್ರೇಷನ್ನೇ ಬೇರೆ, ಆ ಪ್ರೀತಿನೇ ಬೇರೆ. ನಾವೇ ತಿನ್ನೋ ಬದಲು ಹೊರಗಡೆ ಅವ್ರ ಜೊತೆ ನಾವು ಬೆರಿಬೇಕು. ಅವ್ರು ಅಟ್ಲೀಸ್ಟ್ ಒಂದು ಸಣ್ಣದೊಂದು ಅಳಿಲ್ ಸೇವೆ, ಒಂದೊತ್ತು ಊಟ ಕೊಟ್ರೆ ಒಂದ್ ಸಣ್ಣ ಅಳಿಲ್ ಸೇವೆ, ಇನ್ನೇನ್ ನಾವೇನ್ ದೊಡ್ಡ ಬೆಟ್ಟ ಏನು ನಾವು ಮಾಡಲ್ಲ. ಆ ಒಂದು ದಿನ ತೃಪ್ತಿ. ಯಾಕಂದ್ರೆ ನಮ್ ತಂದೆ ಹೇಳೋರು ಅನ್ನಕ್ಕೆ ಬಹಳ ಮುಖ್ಯ ಕೊಡುವಂತವ್ರು. ಒಂದ್ ಇಷ್ಟು ಅನ್ನ ಮಿಕ್ಕಿದ್ರು ಅದು ಬೆಳವಣಿಗೆಯಿಂದ ಹೇಳ್ಕೊಡೋರು ನಮ್ಗೆ. ನಮ್ದು ಒಂಥರ ದೊಡ್ಡ ಕುಟುಂಬ ಮಾಡಿ ಹೋದಂತವ್ರ ತಂದೆ. ಸೊ ಅವ್ರ ಹೆಸರಲ್ಲಿ ಇವತ್ತು ಇಷ್ಟು ಜನಕ್ಕೆ ನಾನು ಒಂದು ಪುಟ್ಟ ಅಳಿಲ್ ಸೇವೆ, ಸಹಾಯ ಅಂತಾನು ಹೇಳಲ್ಲ, ಇದು ನಿಮ್ಗೆ ಭಗವಂತ ಕೊಟ್ಟಿರುವಂತ ಆಪರ್ಚುನಿಟಿ, ನನಗೆ ಕೊಡ್ಬೇಕು ಅಂತ ದೇವ್ರು ಕಳ್ಸಿರೋಂಥದ್ದು. ನಾವು ಬರೀ ಊಟ ಅನ್ಕೊಂಡು ಆಮೇಲೆ ನಾನು ಇದನ್ನ ಏನು ನಿಮ್ಗೆ ಹೇಳೇ ಇಲ್ಲಲ್ಲ. ಸೊ 140 ಜನ ಎಲ್ರಿಗೂ ಬೆಡ್ಶೀಟ್ ಅಂತ ಅನ್ಕೊಂಡು. ಸೊ ಬೆಡ್ಶೀಟ್ ಏನಕ್ಕೆ ಏನೋ ಒಂದು ಬಿಸ್ಕೆಟ್ ಸಣ್ಣ ಕೊಟ್ರೆ ಒಂದಿನ ಇಟ್ಕೊಂಡು ತಿನ್ಬೋದು. ಸೊ ಹಂಗ ಅನ್ಕೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ ಕೈಲಿ ಆಗದ್ನ ನಾವೇನೋ ಒಂದ್ ಮಾಡ್ಬೇಕು. ಈಗ ನಾವೇ ಏನೋ ತಿಂದು ಮಾಡೋ ಬದಲು, ಈಗ ತುಂಬಾ ಜನ ಗೊತ್ತಿರುತ್ತೆ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ಏನೋ ಒಂದ್ ಕೊರತೆ ಹೇಳ್ತಾರೆ.
ಈ ತರ ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ರೆ ಕೊರತೆ ಹೇಳೋದೇ ಇಲ್ಲ, ಅಯ್ಯೋ ಅವ್ರು ಚೆನ್ನಾಗಿರ್ಲಿ ಅಂತಾರೆ. ಸೊ ನಮ್ಗೆ ನೀವು ಇಷ್ಟು ಜನದಿಂದ ಬ್ಲೆಸ್ಸಿಂಗ್, ನಿಮ್ಮ ಇಷ್ಟು ಜನದ ನೋಟದಲ್ಲಿ ನಮ್ ತಂದೆ ನೋಡ್ತೀನಿ. ಸೊ ನಮ್ಮನ್ನೆಲ್ಲ ತುಂಬಾ ಮುದ್ದಾಗಿ ಸಾಕಿರೋಂಥವ್ರು, ಹೆಣ್ಮಕ್ಳು ಅಂದ್ರೆ ಪ್ರಾಣ ಅವ್ರಿಗೆ, ಅಷ್ಟು ಪ್ರಾಣ, ಅದು ಮರೆಯಕ್ ಆಗೋದೇ ಇಲ್ಲ ಅವ್ರನ್ನ. ಒಂಥರ ಸೈನಿಕರು. ಇಷ್ಟಿದೆ ಅಪ್ಪ BTS ಡ್ರೈವರು, ಯಾವಾಗೂ ನನ್ನ ಹಿಂದೆ 50-60 ಜನ ಇರ್ತಾರಮ್ಮ ಅನ್ನೋರು, ಈಗ ಅಪ್ಪರಿಂದ 140 ಜನ ಇದ್ದಾರೆ. 140 ಜನ ಇದ್ದಾರೆ. ಸೊ ಡ್ರೈವರ್ಗಳಿಗೆ ಶಕ್ತಿ ಏನು ಅಂದ್ರೆ, ನೋಡಿ ನಿಮ್ ಮಾತು ಅದ್ಭುತ ಇದು. ನೋಡಿ ಅವರು ಡ್ರೈವಿಂಗ್ ಮಾಡುವಾಗ ನಿಮ್ಮಿಂದ ಯಾರಿದ್ದಾರೆ ಅಂದ್ರೆ ಪ್ಯಾಸೆಂಜರ್ಗಳೇ ದೇವರಿಗೆ. ಸೊ ಹೇಳೋರು ಯಾವಾಗೂ ವಿಷಯ ಅಂದ್ರೆ ನಮ್ಮ ಅಪ್ಪನಿಗೆ 5 ಹೆಣ್ಮಕ್ಳು, ಇವನೊಬ್ನೇ ತಮ್ಮ. 5 ಹೆಣ್ಮಕ್ಳ ಕೆಳಗೆ ಅವ್ರ ತಮ್ಮ. ನಮ್ಗೆ ಮಾತಾಡಕ್ಕೆ ನಂಗೆ ಮಾತೇ ಬರಲ್ಲ. ಇವತ್ತಿನವರೆಗೂ ನಮ್ಮಪ್ಪ ಬಿಟ್ಟು 10 ವರ್ಷ, 11ನೇ ವರ್ಷ ಬಿತ್ತು. ಎಷ್ಟೋ ಆಶ್ರಮಗಳು ನೋಡ್ದು. ನಮ್ಮ ಅಕ್ಕದ ಕೇಳಿದ ಒಂದೇ ಮಾತು, ಅಕ್ಕನ ಹತ್ರ ಗೊತ್ತು, ಇಲ್ಲ ನಾನು ಹೋಗಿ ಆಶ್ರಮಕ್ಕೆ ಹೋಗ್ಲೇಬೇಕು. ಅಲ್ಲಿ ನಮ್ಮ ಅಪ್ಪನ ಒಂದು ಮಹಾತ್ಮನ ಸನ್ನಿಧಿಯಲ್ಲಿ ಇಟ್ಟು ಅಪ್ಪನ ಹಾಕ್ಸ್ಬೇಕು. ಸರಿ ಅಕ್ಕ ನಾನಿಬ್ರು ಡಿಸೈಡ್ ಮಾಡಿದ್ರು. ನಾವು ಹೇಳಿದ್ಮೇಲೆ ಅಕ್ಕ ಹೇಳಿದ್ರೆ ಮುಗೀತು. ಆಮೇಲೆ ತಮ್ಮನ ಕೇಳಿದ್ರು, ಅಕ್ಕ ನೀವು ಹೇಳಿದ್ಮೇಲೆ ಇಬ್ರು ಮುಗೀತು. ಇಲ್ಲ ನಾನು ಹೋಗಿ ನೋಡ್ಬೇಕು, ನಮ್ಮಪ್ಪ ಅಲ್ಲಿದ್ದಾರೆ ಅನ್ಸುತ್ತೆ, ನಡಿ ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಬಂದು ನಮ್ಮಪ್ಪ 5 ಹೆಣ್ಮಕ್ಳನ್ನ ಗಂಡು ಮಗು ಥರ ಸಾಕಿದ್ರು. ಈ 1 ಗಂಡು ಮಗನ ಹೆಣ್ಮಗು ಥರ ಸಾಕಿದ್ರು. ಇವತ್ತಿಗೂ ನಮ್ಮಪ್ಪನ ಬಿಟ್ಟು ಹೋಗೋಕ್ಕಾಗಲ್ಲ. ಇವ್ರು ನನ್ನ ತಾಯಿ, ನಮಗೆ 6 ಮಕ್ಕಳಿಗೂ ಜನ್ಮ ಕೊಟ್ಟ ತಾಯಿಯವರು. ನಮ್ಮಪ್ಪ ಒಂದೊಂದು ಕ್ಷಣ, ಒಂದೊಂದು ನಿಮಿಷ ನಮ್ಗೆ ಏನು ಹೇಳ್ಕೊಟ್ರು ಅದನ್ನು ಇವತ್ತಿನವರೆಗೂ ನಾವು ಮರೆಯಲ್ಲ. ಅದನ್ನು ನಾವು ಪಾಲಿಸ್ತಿದ್ದೀವಿ. ಇವತ್ತಿನವರೆಗೂ ನಾವು ಹಿಂಗಿದ್ದೀವಿ ಅಂದ್ರೆ ನಮ್ಮಪ್ಪ ಕಲಿಸಿರೋ ಒಂದು ವಿದ್ಯೆ, ಬುದ್ಧಿ, ಧ್ಯಾನನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಯೋಗಿ ಸರ್ಗೆ ಬಂದು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ನಿಮ್ಗೆ ನಮ್ಮನ್ನ ನಾವು ಹೇಳ್ಕೊಳಕ್ಕಿಂತ ಇಷ್ಟು ದೊಡ್ಡ ಸಮಸ್ಯೆನ ನೀವು ಉತ್ಪತ್ತಿ ಮಾಡಿ ಇಷ್ಟು ಜನಕ್ಕೆ ನೀವು ಬಂದು ಮಾರ್ಗದರ್ಶಿ ಆಗಿದ್ದೀರಾ. ಸೊ ಈ ಸಣ್ಣ ವಯಸ್ಸಲ್ಲಿ, ನಂಗೆ 44 ವಯಸ್ಸು, ನಿಮ್ಗೆ ಇನ್ನೂ ಸಣ್ಣವ್ರು ಇರ್ತೀರಾ ಅನ್ಸುತ್ತೆ. ಹಂಗೆ ಇರ್ಬೇಕು. 18 ಅನ್ಕೊಂಡ್ರೇನೆ ಇನ್ನು ಮಿಕ್ಕಿದ ಅಷ್ಟು ವರ್ಷ ನಾವು ಅಚ್ಚು ಮಾಡಕ್ಕಾಗತ್ತೆ. 100 ವರ್ಷ ಆಗೋಯ್ತು ಅಂದ್ರೆ ಅಚ್ಚು ಮಾಡಕ್ ಆಗಲ್ಲ. ಯಾವಾಗೂ ಎವರಿ ಗ್ರೀನ್ ಅನ್ಕೊಂಡ್ರೆ ನಾವ್ ಯಾವಾಗಾರು ಅದನ್ನ ಅಚ್ಚು ಮಾಡ್ತೀವಿ, ಆತರ. ಸೊ ನಿಮ್ಮ ಒಂದು ಇದ್ರಿಂದ ಭಗವಂತ ನಮ್ ಇಷ್ಟು ಜನಕ್ಕೂ ಮಾಡುವಂತ ಒಂದ್ ಸಣ್ಣ ಆಪರ್ಚುನಿಟಿ. ಇದೊಂದ್ ಸಣ್ಣ ಅಳಿಲ್ ಸೇವೆ. ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಭಗವಂತ ಇಲ್ಲಿದ್ದಾನೆ ಅಂತ ನಾವ್ ಹೋಗಿ ಹುಡುಕಿದ್ರೆ ಸಿಗಲ್ಲ. ಪರ್ಸನ್ ಉತ್ಪತ್ತಿ ಮಾಡ್ತಾನೆ, ಅವನಿಂದ ಇಷ್ಟು ಸೈನ್ಯ ಇದೆ ಅಂತ ಬೆಳೆಸ್ತಾನೆ. ಅದು ಗ್ರೇಟ್ ಯೋಗಿ ಸರ್. ಇನ್ನೊಂದೇನೋ ಪ್ರಪಂಚ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಸಿಂಪಲ್ ಆಗಿ ಹೇಳ್ತೀನಿ, ಬರ್ತಾ ಏನು ತಂದಿಲ್ಲ, ಹೋಗ್ತಾ ಏನಿಲ್ಲ, ಇದ್ದಿ ನಾವ್ ಏನ್ ಮಾಡಿದೀವಿ ಅನ್ನೋದಷ್ಟೇ. ನೀವ್ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ ಹೆಸರು ಇರುತ್ತಲ್ಲ ಅಲ್ವಾ. ಇವತ್ತು ಲಕ್ಷ್ಮೀ ಇಲ್ಲ, ಆದ್ರೆ ಅವ್ರು ಕಟ್ಟಿರುವಂತ ಆಸ್ಥಾನ ಇದೆ. ನಾವುಗಳೆಲ್ಲ ಅದನ್ನ ನಡೆಯುತ್ತೆ, ನಡ್ಸ್ಕೊಂಡು ಹೋಗ್ತಾರೆ. ಅದು ನೋಡಿ, ನಾವು ಇರ್ತೀವಿ ಹೋಗ್ತೀವಿ. ನಾವೊಂದ್ ಸಂಸ್ಥೆ ಮಾಡೋದ್ರೆ ನಾವಂತೂ ಇರಲ್ಲ. ಈ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿದ್ರು ಅಥವಾ ಕೆಟ್ಟ ಕೆಲಸ ಮಾಡಿದ್ರು ಮತ್ತೆ ಉಡ್ತಾರೆ ಅನ್ನೋ ನಂಬಿಕೆ ನನಗೂ ಇಲ್ಲ. ಸೊ ಒಳ್ಳೇದ್ ಮಾಡಿದಕ್ಕೆ ಇವತ್ತು ಸಿದ್ಧಗಂಗಾ ಶ್ರೀಗಳು ದೇವರಾಗಿದ್ದಾರೆ. ಅಲ್ಲೊಂದು 116,000 ಜನ ಒನ್ ಟೈಮ್ಗೆ ಟಿಫನ್ ಮಾಡ್ತಾರೆ, ಒನ್ ಟೈಮ್ ಕಾಫಿ ಕುಡಿತಾರೆ, ಒನ್ ಟೈಮ್ ಊಟ ಮಾಡ್ತಾರೆ. ಈ ಮಂತ್ ಎಂಡಿಂಗ್ ಹೋಗ್ತಿದ್ದೀನಿ. ನಿಮ್ ಕೈಲಿ ಅಷ್ಟಾಗಲ್ಲ, ನಮ್ಗೆ ನಿಮ್ಮಷ್ಟು ಮಾಡಕ್ಕಾಗಲ್ಲ. ನಮ್ ಕೈಲಿ ಏನ್ ಕೆಪಾಸಿಟಿ ಇದೆಯೋ ನಾವ್ ಅಷ್ಟು ಮಾಡಿದೀವಿ, ನಿಮ್ ಕೈಲಿ ಏನ್ ಕೆಪಾಸಿಟಿ ಇದೆಯೋ ನೀವು ಮಾಡಿದೀವಿ. ನೀವು ಏನ್ ತಿಳ್ಕೊಂಡಿದ್ದೀರಾ ಅಷ್ಟೇ, ನಿಮ್ಗಿಂತ ಸ್ವಲ್ಪ ನಾವ್ ತಿಳ್ಕೊಂಡಿದೀವಿ. ನೀವು ಅವರಷ್ಟು ತಿಳ್ಕೊಂಡಿಲ್ಲ, ನಾವ್ ನಿಮ್ಮಷ್ಟು ತಿಳ್ಕೊಂಡಿಲ್ಲ. ನಮಗ್ ಗೊತ್ತಿರೋಷ್ಟು ನಾವ್ ಮಾಡಿದೀವಿ, ನಿಮ್ಗೆ ಗೊತ್ತಿರೋಷ್ಟು ನೀವ್ ಮಾಡಿದಿರ, ಅಷ್ಟೇ ಸಿಂಪಲ್. ಇಲ್ಲಿ ಜಾಸ್ತಿ ಮಾತಾಡೋದಕ್ಕಿಂತ ಬರ್ತಾ ಏನು ತಂದಿಲ್ಲ, ಹೋಗ್ತಾ ಏನು ತಗೊಂಡೋಗಲ್ಲ. ಇವಾಗ ನಾವ್ ಕೊಟ್ಟಿದ್ದು ಇಷ್ಟು ಜನ ತಿಂತಾ ಇದಾರೆ, ನೆನ್ಸ್ಕೊಂತಾ ಇದಾರೆ ಅಂದ್ರೆ ನೀವ್ ಮಾಡಿರೋದು ಹಾಗೆ ಮುಂದೆ ಜನ ನೆನ್ಸ್ಕೊಳ್ತಾರೆ, ಮುಂದೆ ಬರೋರು ನೆನ್ಸ್ಕೊಳ್ತಾರೆ. ಓ ಇಂಥ ಒಬ್ಬ ಮಹಾತ್ಮ ಇದ್ನ, ಮಾಡಿದ್ನ, ಹೋದ್ನ ಅಂತ. ನೀವ್ ಏನೇ ಮಾಡಿದ್ರು ನಾವ್ ತಿಂದು ಹೋಗೋದು ಇದು ಯಾವ್ದು ಲೆಕ್ಕನೇ ಇಲ್ಲ. ನೀವ್ ಮಾಡಿಟ್ಟು ಹೋಗ್ತಿರಲ್ಲ ಅದು ಲೆಕ್ಕ. ಏನ್ ಮಾಡಿದಿರ, ನಾಳೆ ನಿಮ್ ತಲೆ ಇಲ್ಲ ಅಂದ್ರು ಯಾರೋ ಒಬ್ರು ಪುಷಪ್ ಹಾಕಿ ಭಗವಂತ ಅವನ್ ದಾರಿ ತಂದಿದ್ದಾನೆ, ಅದನ್ನ ನೀನ್ ನಡ್ಕೊಂಡು ಹೋಗು ಅಂತ ಕಳಿಸ್ತಾರೆ ಅಲ್ವಾ. ನನಗೆ ಮತ್ತೆ ಲೇಟ್ ಆಯ್ತು ಊಟಕ್ಕೆ, ಎಲ್ರಿಗೂ ತುಂಬಾ ಕ್ಷಮೆ. ನಾನ್ ಕ್ಷಮೆ ಕೇಳ್ಕೊಳ್ತೀನಿ, ಲೇಟ್ ಆಯ್ತು half an hour. ನಿಮ್ಗೆ ನಾವು ಇದು ಒಂಥರ ಚೆನ್ನಾಗಿದೆ. ನಿಜವಾಗ್ಲು ಯೋಗೇಶ್ ಆಶ್ರಮಕ್ಕೆ ಬರ್ಲೇಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಒಬ್ಬರೇ ಬರಕ್ ಆಗಲ್ಲ, ಅಕ್ಕನ ಹೇಳಿದ್ರೆ ಖಂಡಿತವಾಗೂ ಬರೋ ಸಾಧ್ಯತೆ ನನ್ಗೆ ಇದ್ದೇ ಇರುತ್ತೆ ಅನ್ನೋದು ನನ್ಗೆ ಒಬ್ಬಳೇ ಬರಕ್ ಆಗಲ್ಲ. ನಾನು ಲಾಸ್ಟ್ ಅನ್ಫಾರ್ಚುನೇಟ್ಲಿ ಮಿಸ್ ಆಯ್ತು. ಈಗ